ಕೇಸ್ನಲ್ಲಿ 22 ಜನರನ್ನ ಬಂಧನ ಮಾಡಲಾಗಿದೆ. ನಮ್ಮವರು ಅಮಾಯಕರು ಅಂತ ಹೇಳಿ ಮಹಿಳೆಯರು ಗೋಳಾಡ್ತಿದ್ದಾರೆ. ನೋಡಿ, ಮನೆಯವರ ಸಂಕಷ್ಟ ಇದೇನೆ. ಮಕ್ಕಳು ಎಲ್ಲಿ ಹೋಗ್ತಿದ್ದಾರೆ, ಕೈಯಲ್ಲಿ ಕಲ್ಲು ಹಿಡ್ಕೊಂಡಿದ್ದಾರಾ, ಕೋಲ್ ಇಟ್ಕೊಂಡಿದ್ದಾರಾ, ಕೊತ್ತಂಬರಿ ತರಕ್ ಹೋಗ್ತಿದ್ದಾರಾ? ಪಾಪ ಮನೆ ಹೆಣ್ಮಕ್ಳಿಗೆ ತಾಯಿಗೇನ್ ಗೊತ್ತಿರುತ್ತೆ? ಹೋದವ್ರು ಮನೆಗೆ ವಾಪಸ್ ಬರ್ತಾರೆ, ಬಂದ ಮೇಲೆ ಹೇಳ್ತಾರಾ ನಾನು ಕಲ್ಲು ಎಸೆಯಕ್ ಹೋಗಿದ್ನೋ, ಕೊತ್ತಂಬರಿ ತರಕ್ ಹೋಗಿದ್ನೋ? ಹೇಳಲ್ಲ. ಹೀಗಾಗಿ ಮನೆ ಮಂದಿಯನ್ನ, ಅದರಲ್ಲೂ ಈ ಗಂಡು ಮಕ್ಕಳನ್ನ ಅಮಾಯಕರು ಅಂತಾನೆ ಭಾವಿಸಿರ್ತಾರೆ ತಾಯಂದ್ರು, ಹಾಗೆ ಅವರ ಮನೆ ಹೆಣ್ಮಕ್ಳು. ಇವತ್ತು ಕೂಡ ಆಗಿರೋದು ಅದೇನೆ. 22 ಮಂದಿಯನ್ನೇನು ಅರೆಸ್ಟ್ ಮಾಡಲಾಗಿದೆ ನಿನ್ನೆ. ಅವರ ಮನೆಯ ಹೆಣ್ಮಕ್ಳು ಬಂದು ಪೊಲೀಸ್ ಸ್ಟೇಷನ್ ಮುಂದೆ ಕಣ್ಣೀರು ಹಾಕ್ತಿದ್ದಾರೆ. ರಿಪಬ್ಲಿಕ್ ಕನ್ನಡದ ಬಳಿಯಲ್ಲೂ ಕೂಡ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ ಮುಸ್ಲಿಂ ಮಹಿಳೆಯರು. ಗಂಡ ಅಮಾಯಕ, ಪೊಲೀಸರು ಸುಮ್ಮನೆ ಬಂಧಿಸಿದ್ರು, ಗಲಾಟೆ ಆಯಿತು. ಗಲಾಟೆ ಆದ್ಮೇಲೆ ಅವರು ಮಸೀದಿ ಬಳಿಗೆ ಹೋದವರು, ಮನೆಯಲ್ಲಿ ಚಿಕ್ಕ ಮಗು ಇದೆ, ನಮಗ್ ನ್ಯಾಯ ಕೊಡಿಸಿ ಅಂತ ಹೇಳಿ ಕಣ್ಣೀರು ಹಾಕಿದ್ದಾರೆ. ಗಣೇಶನ ಮೆರವಣಿಗೆ ಸಮಯದಲ್ಲಿ ಕಲ್ಲು ತೂರಾಟ ಮಾಡಿದ್ರು ಅನ್ನೋ ಕಾರಣಕ್ಕೋಸ್ಕರ ಕೆಲವರನ್ನ ಈಗ ಪೊಲೀಸರು ದಸ್ತಗಿರಿ ಮಾಡಿ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಅದರಲ್ಲಿ ಕೆಲವರನ್ನ ಕರ್ಕೊಂಡು ಹೋಗಿದ್ದಾರೆ. ಅವ್ರ ಮನೆಯವರು ನಮ್ಮ ಜೊತೆಲಿದ್ದಾರೆ, ಅವ್ರು ಮಾತಾಡ್ಸೋಣ. ಅಮ್ಮ, ತಮ್ಮ ಹೆಸರೇನು? ಸಾಧ್ಯ. ಓಕೆ, ಯಾರನ್ನ ಕರ್ಕೊಂಡು ಹೋಗಿದ್ದಾರೆ? ನಿಮ್ಮ ಮನೆಯಿಂದ ಯಾರನ್ನ ಕರ್ಕೊಂಡು ಹೋಗಿದ್ದಾರೆ? ನಮ್ಮ ಅಣ್ಣಂಗೆ. ಯಾಕಂತ ಏನ್ ಕಾರಣಕ್ಕೆ ಹೇಳಿ ಕರ್ಕೊಂಡು ಹೋಗಿದ್ದಾರೆ? ಇಲ್ಲಿ ನಮ್ಮ ಯಜಮಾನ್ರು ಮನೇಲಿದ್ರು, ಇಲ್ಲಿ ಜಗಳ ಆಯ್ತೈತೆ ಅಂತ ನಮ್ಗೆ ಹೇಳಿದ್ರು. ಈಗ ಮಸೀದಿ ಜಗಳ ಆಗುತ್ತೆ ಅಂದ್ರೆ ಯಾರಿಲ್ಲ, ಯಾರು ಬಂದೇ ಬರುತ್ತೆ, ಮುಸ್ಲಿಮ್ಸ್ ಅಂದರೆ. ಅವ್ರು ಏನಾಯ್ತು ಜಗಳ ಅಂತ ಹೇಳಿದ್ರು, ನಮ್ಗೆ ಹೇಳಿದ್ರು ಯಾರೋ ಅಲ್ಲಿ ಜಗಳ ಮಾಡ್ಕೋತವ್ರೆ, ಹೋಗಿ ನೋಡಿ ಅಂತ ಹೇಳಿದ್ರು. ಅದಕ್ಕೆ ನಾವು ಕಳ್ಸಿದ್ವು. ಮನೇಲೆ ಮಲ್ಕೊಂಡಿದ್ರು. ನನ್ಗೆ ನೋಡಕ್ ಬಂದಿರೋದು ಚಿಕ್ಕ ಪಾಪು ಇದೆ, 3 ತಿಂಗಳು ಪಾಪು ನಂದು. ಬಾಳ್ತನಕ್ಕೆ ನಮ್ಮ ಯಜಮಾನ್ರು ಬಂದಿರೋದು. ನಿಮ್ಮ ಯಜಮಾನ್ರ ಹೆಸರೇನು ಮತ್ತೆ ನಿಮ್ಮ ಅಣ್ಣನ ಹೆಸರೇನು? ಸುಮೇರ್ ಪಾಷಾ ನಮ್ಮ ಯಜಮಾನ್ರು. ನಮ್ಮ ಅಣ್ಣನ ಹೆಸರು ಕಲೀಂ. ಅವರು ಈದ್ ಮಿಲಾದ್ ಆಗುವಾಗ ಅಲ್ಲಿದ್ದವರೆಲ್ಲರೂ ಕೂಡ ಏನು ಮಾಡಿರ್ಲಿಲ್ಲ. ಅದೇ ಗಣಪತಿ ಹಬ್ಬದ ಸಮಯದಲ್ಲಿ ಯಾಕೆ ಕಲ್ಲು ತೂರಾಟ ಆಯ್ತು? ಲೈಟ್ ಯಾಕೆ ಆಫ್ ಮಾಡಿದ್ರು? ಲೈಟ್ ಏನಕ್ಕೆ ಆಫ್ ಮಾಡಿದ್ದಾರೆ ಅದೇನು ಗೊತ್ತಿಲ್ಲ, ಯಾರು ಗೊತ್ತಿಲ್ಲ ಸರ್. ಕೇಳಿ, ನಮ್ಗೆ ನ್ಯಾಯ ಕೊಡ್ಸಿ. ನಾನು 3 ತಿಂಗಳು ಪಾಪು, ಬಾಳ್ತನಕ್ಕೆ ಬಂದಿರೋದ್. ನಾವು ನೋಡಕ್ ಬಂದಿದ್ ನಮ್ಮ ಯಜಮಾನ್ರು. ಅವರು ಈ ತರ ಗೊತ್ತಾಗಿ ಇಲ್ಲಿಗೆ ಬಂದಿರೋದು. ಈ ತರ ಏನೋ ಜಗಳ ಆಯ್ತೈತೆ ಅಂತ. ಜಗಳ ಆದಾಗ ನಾವು ಮನೆ ಸೇರ್ಕೊಳ್ಬೇಕಲ್ಲ, ನಾವು ಯಾಕೆ ಗಲಾಟೆ ಆಗುವಾಗ ಅಲ್ಲಿಗೆ ಬರಬೇಕು? ನಿಂತಿರೋದು ಬೇಕಾದ್ರೆ ಕ್ಯಾಮ್ರಾ ಎಲ್ಲ ಇದ್ದಾರೆ, ನಿಲ್ಬೇಕು ಅಂತ. ಗಲಾಟೆ ಆದಾಗ ಪೊಲೀಸರು ಬರ್ತಾರೆ, ಏನಾದ್ರು ಹೆಚ್ಚು ಕಮ್ಮಿ ಆಗ್ಬಹುದು, ಗಾಯ ಆಗ್ಬಹುದು. ನಿಮ್ಮ ಯಜಮಾನ್ರು ಯಾಕೆ ಇಲ್ಲಿಗೆ ಯಾಕೆ ಬರ್ತಾರೆ? ಆಮೇಲೆ ಬಂದ್ಬಿಟ್ರು, ಕರ್ಕೊಂಡೋಗಿರೋದು. ಈಗ ಯಾಕೆ ಬಂದಿದ್ದೆ ಯಾಕೆ ಇಲ್ಲಿ? ಗಲಾಟೆ ಆಗುವಾಗ ಏನಾದ್ರು ಅವ್ರ ತಲೆಗೆ ಏನಾದ್ರು ಕಲ್ಲು ಬಿದ್ದು ಏನಾದ್ರು ಹೆಚ್ಚು ಕಮ್ಮಿ ಆಗಿದ್ರೆ, ಚಿಕ್ಕ ಮಗು ಇದೆ ಅಂತ ನೀವು ಹೇಳ್ತೀರಿ. ಏನಾದ್ರು ಗಲಾಟೆ ಆದಾಗ ಇಲ್ಲಿ ಬಂದ್ರೆ ಅವ್ರಿಗೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ನೀವ್ ಹೇಳ್ಬೇಕಿತ್ತಲ್ವಾ? ಹೋಗ್ಬೇಡಿ, ಗಲಾಟೆ ಆಗ್ತಿದೆ, ನೀವು ಹೋಗ್ಬೇಕಿತ್ತು ಅಂತ ಹೇಳ್ಬೇಕಿತ್ತಲ್ಲ. 45 ವರ್ಷದಿಂದ ಅವ್ರು ಗಣೇಶ ಇದು ಹಬ್ಬ ಮಾಡ್ತಿದ್ದಾರೆ. ಯಾರ ನಮ್ ಜನ ಆಗ್ಲಿ ಅವ್ರ ಜನ ಆಗ್ಲಿ ಯಾರ ಒಟ್ಟಾಗೆ ಇದೀವಿ. ಬೇಕಾದ್ರೆ ಅಲ್ಲಿ ಅಲ್ಲಿದಾರಲ್ಲ, ಅವ್ರೆಲ್ಲರಿಗೂ ಬೇಕಾದ್ರೆ ಕೇಳ್ಕೊಳ್ಳಿ. ನಾವು ಅವ್ರ ಜೊತೆ ಹೆಂಗಿರ್ತಾರೆ, ಅವ್ರು ನಮ್ ಜೊತೆ ಹೆಂಗಿರ್ತಾರೆ ಅಂತ. ಈ ತರ ನಮ್ ಜೊತೆನೆ ಇದ್ದಿ ಈ ತರ ಮಾಡಿದ್ರೆ ಏನ್ ಅನ್ಯಾಯ ಇದು? ಯಾರು ಮಾಡಿದ್ಯಾರು? ಯಾರದು ನಮ್ ಮಾಡಿ ಮಸೀದಿಯಿಂದಾನೆ ಫಸ್ಟ್ ಕಲ್ಲು ಹೊಡೆದ್ರು ಅಂತ ಹೇಳ್ತಾರಲ್ಲಮ್ಮ. ಮಸೀದಿಯಿಂದ ಕಲ್ಲು ಹೊಡೆದವ್ರ ಅಂತ ತೋರಿಸಿದಾರೆ. ಅವ್ರು ಹೊಡೆದಿರೋದ್ ತೋರಿಸಿದ್ರ? ಕಲ್ಲು ಹೊಡೆದ್ರು ಅವರು ಅಂತ ಯಾರು ಹೊಡೆದವ್ರು ನಮ್ಗೆ ಗೊತ್ತಿಲ್ಲ ಸರ್. ಆಯ್ತು, ಈಗ ನಿಮ್ ಗಂಡನ ಏನಂತ ಹೇಳಿ ಕರ್ಕೊಂಡು ಹೋಗಿದ್ದಾರೆ? ಏನಂತ ಬರೀ ನಿಂತವ್ರ ಅಲ್ಲಿ. ಅವ್ರು ಬೇಕು, ನಾವ್ ಹೇಳ್ತೀವಿ ಚಿಕ್ಕ ಪಾಪು ಇದೆ ಬಾಣ್ತರ್ಗೆ ಮೊನ್ನೆ ಬಂದಿರೋದು. ಅದು ಬೀದಿ ಕೇಳ್ಕೊಳ್ಳಿ, ಯಾವಾಗ ಬಂದಿರೋದು, ಅವ್ರು ಹೆಂಗ್ ಬಂದ್ರು ಅಂತ. ಏನ್ ಕೆಲಸ ಮಾಡ್ತಿದ್ರಮ್ಮ ಅವರು? ಹೂವದ್ ಕೆಲಸ ಮಾಡ್ತಾರೆ. ಜಡೆ ಮಾಡಿ ಕೇಳಿಸ್ತೀನಿ. ಅವ್ರ ಮಾರ್ಕೆಟ್ ಅಲ್ಲಿ. ಇವಾಗ ನೀವು ಪೊಲೀಸ್ ಹತ್ರ ಹೋಗಿ ನಮ್ ಗಂಡ ನಿರಪರಾಧಿ ಅವರೇನು ಮಾಡಿಲ್ಲ ಅಂತ ಹೇಳಿಲ್ವಾ? ಹೇಳಿದ್ದು ಎಲ್ಲ ಹೇಳ್ದು. ಯಾರಿಗೋ ಹಿಡಿಯೋಕೆ ಬಂದು ಇವ್ರ ಗಂಡನ್ ಹಿಡ್ಕೊಂಡು ಹೊಂಟೋಗ್ಬಿಟ್ಟಿದ್ದು. ನನ್ ಮಗ 14 ವರ್ಷದ ಮಗನ್ಗೂ ಹಿಡ್ಕೊಂಡು ಹೋಗಿದ್ರು. ಅವ್ರ ನನ್ನ ಬಿಟ್ರು, ಏನಿತ್ತು ಇಲ್ಲ ಅಂತ. ಇವ್ರ ಗಂಡನ್ ಬಿಟ್ಟಿಲ್ಲ ಇನ್ನು. ಏನು ಇರ್ಲಿಲ್ಲ. ಅವ್ರು ಬಂದು ಚಿಂತಾಮಣಿ ಅವರು. ಬೇಕಾದ್ರೆ ಆಧಾರ್ ಕಾರ್ಡ್ ಎಲ್ಲ ತಗೊಂಡ್ ತೋರಿಸ್ತೀನಿ. ಇಲ್ಲಾಂದ್ರೆ ಇರೋದಿಲ್ಲಮ್ಮ ಅವರು ಚಿಂತಾಮಣಿಲಿ. ಇಲ್ಲಿಗೆ ಯಾಕೆ ಬಂದಿದ್ರು? ಬಂತಲ್ಲ ಪಾಪಗ್ ನೋಡಕ್ಕೆ. ಯಾವಾಗ ಬಂದಿದ್ದಮ್ಮ ಅವರು? ಅವ್ರು ಬಂದಿದ್ದು ಮೊನ್ನೆ ರೈಟ್ ಬಂದಿದ್ದು. ಹಬ್ಬಕ್ಕಂತ ಬಂದಿದ್ರ? ಇಲ್ಲಿ ಇದಕ್ಕೆ ಬಂದಿದ್ರು. ಯಾರು ಮಾಡಿದವ್ರು ಯಾರಮ್ಮ ಇದನ್ನ? ಇದು ಯಾರು ಮಾಡಿದ್ರು? ಯಾರೋ ಮಾಡ್ತಿರೋದು ಎಲ್ಲಾರ್ಗು ಇದ್ ಮಾಡಿದ್ರೆ ಹೆಂಗಾಗುತ್ತೆ? ತಪ್ಪಲ್ವಾ? ಅವ್ರು ಮಾಡಿದ್ರು ತಪ್ಪು, ಇವ್ರು ಮಾಡಿದ್ರು ತಪ್ಪಲ್ವಾ? ತಪ್ಪು ಅಂತ ನಾವು ಒಪ್ತಾ ಇದೀವಲ್ವಾ? ಒಪ್ಪಿಲ್ಲ ಅಂದ್ರೆ ನೀವ್ ಹೇಳ್ಬೇಕು. ಆಯ್ತು, ನೀವು ಅವ್ರು ಮಾಡಿದ್ರು ನಾವು ಮಾಡಿದ್ರು, ಬರೀ ಯಾಕೆ ಅವ್ರದ್ದೇ ತೋರಿಸ್ತಾ ಇದಾರೆ? ನಮ್ದು ತೋರಿಸ್ಬೇಕು. ಅದಕ್ಕೆ ನಿಮ್ಮನ್ನೀಗ ಮಾತಾಡ್ತಿರೋದು ಅದಕ್ಕೆ. ನಿಮ್ದೇನು ವಿಚಾರ ಅಂತ ಕೇಳಿಯುವ ಅಂತ. ಅದಕ್ಕೆ
ಕೊಡ್ತಾ ಇಲ್ಲ ಸರ್, ಬೀದಿಲಿ ಆಚೆ ಬರು ಕೊಡ್ತಾ ಇಲ್ಲ, ಹಂಗ್ ಮಾಡ್ತಾವ್ರೆ ಸರ್ ಇಲ್ಲಿ. ಏನ್ ಮಾಡ್ತಾರಮ್ಮ? ನೋಡಿ ನೀವು ಬೇಕಂದ್ರೆ ನೀವು ನೋಡ್ತಾ ಇಲ್ಲ, ನಾವು ಆಚೆ ಬಂದ್ರೆ ಬೈತಾರೆ, ಅಂಗಡಿಗೆ ಹೋಗಿದ್ರೆ ಬೈತಾವ್ರೆ. ಏನು ನಡೀತದೆ ನಮ್ಗೆ ಎಷ್ಟು ಆಚಾರ ಇದ್ ಮಾಡ್ತಾವ್ರೆ ಗೊತ್ತಲ್ಲ ಸರ್. ನಮ್ ಬೀದಿ ಹಿಂದ್ಗಡೆವ್ರೆ ಜಗಳ ಮಾಡಿದ್ರು ಎಲ್ಲ ಬೈತಾ ಇದಾರೆ, ಹೋಗೋ ಬರ ಕೊಡ್ತಾ ಇಲ್ಲ ನಮ್ಗೆ. ಏನಂತ ಬೈತಾವ್ರೆ? ಲೈಟ್ ಆಫ್ ಮಾಡಿದ್ರು, ಇವ್ರುವೇ ಕಲ್ಲು ಎಸೀತಿ ಇವ್ರು ಮಾಡಿದಾರೆ ಅಂತ ಅವ್ರು ಹೇಳ್ತಾ ಇದಾರೆ. ಯಾರು ಮಾಡಿದಾರೆ ಅಂತ ಗೊತ್ತಿಲ್ಲ ಸರ್. ಈಗ ಅವ್ರು ಹೊಡೆದಿದ್ದಾರೆ, ಇವ್ರು ಹೊಡೆದಿದ್ದಾರೆ, ಅಷ್ಟಕ್ಕೇನೆ ಇದ್ ಮಾಡ್ಬೇಕಾಗಿತ್ತು. ಎಲ್ಲಾರ್ಗು ಕೂರ್ಸಿ ಇದ್ ಮಾಡತ್ತೆ ಅಂತ ಏನ್ ಪ್ರಯೋಜನ? ಯಾರು ಮಾಡಿದಾರೆ ಅವ್ರಿಗೆ ಶಿಕ್ಷೆ ಕೊಡ್ಬೇಕು, ಇಲ್ಲ ಅಂತ ಹೇಳ್ತಾ ಇಲ್ಲ. ಎಲ್ಲಾರ್ಗು ಬೈತಾ ಇದಾರಲ್ಲ, ಯಾಕೆ ಹೋಗಕ್ಕೆ ಕೊಡ್ತಾ ಇಲ್ಲ, ಬರಕ್ಕೆ ಕೊಡ್ತಾ ಇಲ್ಲ, ಎಷ್ಟೆಷ್ಟು ಕೆಟ್ಟದ್ದು ಮಾತಾಡ್ತಾ ಇದಾರೆ ಗೊತ್ತಾ? ಯಾವತ್ತು ಈ ವರ್ಷ ಈ ಘಟನೆ ಆಯ್ತಲ್ಲಮ್ಮ, ಒಂದ್ ನಿಮಿಷ, ಈ ಘಟನೆ ಹಿಂಗಾಯ್ತಲ್ಲಮ್ಮ, ಇದ್ರ ಹಿಂದೆ ನೀವು ಮತ್ತೆ ಅವರು ಎಲ್ಲರೂ ಜೊತೆಗೆ ಮಾತಾಡ್ತಿದ್ರ? ಇದು ಚೆನ್ನಾಗೇನೆ ಇದ್ರು ಸರ್, ಎಲ್ಲಾರು ಚೆನ್ನಾಗೇನೆ ಇದ್ರು, ಚೆನ್ನಾಗೇನೆ ಬದುಕ್ತಾ ಇದೀವಿ, ಚೆನ್ನಾಗೇನೆ ಇದ್ದು. ನಾವು ಅವರು ಅಕ್ಕ ತಂಗಿ ನಂಗೇನೆ ಇದ್ರು, ಏನು ತೊಂದರೆ ಇಲ್ಲ, ಅಷ್ಟು ಚೆನ್ನಾಗಿದ್ದೀವಿ ನಾವು. ಅವ್ರು ಹಂಗೆ ಹೊಟ್ಟೆ ತಾಯಿ ಮಕ್ಕಳು ಇದಾರೆ, ಹಂಗೆ ನಾವು ಇದ್ದಿದ್ದೀವಿ. ಇವಾಗ ಆಚೆ ಬರುದ್ರೆ ಬೈತಾವ್ರೆ, ನೀವು ಈ ತರ ಮಾಡಿದ್ರು ಹೆಂಗ. ಯಾರ್ ಗಣೇಶ ಅದು ಯಾರು ಮಾಡ್ತಾ ಇದ್ರು, ನಾವುವೇ ನಿಂತಿ ನೋಡ್ತಾ ಇದ್ವಿ. ನಮ್ ಮಾಡಿದ್ರೆ ಅವ್ರುವೇ ನಿಂತಿ ನೋಡ್ತಾ ಇದ್ವಿ. ಈಗ ಅವ್ರು ಹೊಡೆದ್ರು ಅಲ್ಲ, ಈಗ ಆಗೈತಲ್ಲ, ಎಲ್ಲಾರ್ಗು ಈ ತರ ಮಾಡ್ದಂತ ಏನಂತ ಪ್ರಯೋಜನ ಹೇಳಿ ಸರ್? ಹಳ್ಳಿಗೆ ಹೋಗಿದ್ರೆ ಹೊಡೆದಿ ಕಳಿಸ್ತಾರೆ ಅಂತ ಹೇಳ್ತಾ ಇದಾರೆ. ವ್ಯಾಪಾರ ಹೆಂಗ್ ಮಾಡ್ತಾರೆ ನಾವು ನೋಡ್ತೀವಿ, ಅವ್ರಿಗೆಲ್ಲ ಸೇರ್ಸೋದಿಲ್ಲ, ಹಳ್ಳಿಗೆ ಎಲ್ಲೂ ಸೇರ್ಸೋದಿಲ್ಲ ಅಂತ ಅವ್ರು ಹೇಳ್ತಾ ಇದಾರೆ. ಇಲ್ಲಿ ಯಾಕೆ ಮಸೀದಿ ಕಟ್ಟಿದ್ರಿ ಅಂತ ಹೇಳ್ತಾ ಇದಾರಲ್ಲ. ನಮ್ ಬೀದಿನೂ 2 ಆಯ್ತಲ್ಲ, ನಾವು ಏನಾದ್ರು ಹೇಳ್ತಾ ಇದೀವಾ? ಎರಡು ಒಂದ್ ಓಂಶಂಕಿ ದೇವಸ್ಥಾನ, ಒಂದ್ ನಂದಿ ದೇವಸ್ಥಾನ ಐತೆ, ನಾವ್ ಏನಾದ್ರು ಹೇಳ್ತಾ ಇದೀವಾ ಸರ್? ಹೇಳಿ ಸರ್, ಇದು ಆಟ ಆಡ್ತೂ ಹಾಕ್ತಾರೆ ಸರ್, ಏನು ಇರ್ಲಿಲ್ಲ. ನೋಡಿ, ಇದು ಈ ಎರಡೂ ಸಮುದಾಯದವರು ನೋಡಿ ಗಲಾಟೆ ಆದ ನಂತರ ಹಿಂಗಾಗಿದೆ ಅನ್ನೋದ್ರ ಬಗ್ಗೆ ಹೇಳ್ತಿರುವಂತ ಮಾತು. ಒಟ್ಟಾರೆ ಸುಮಾರು ಒಂದು 22 ಜನರನ್ನ ದಸ್ತಗಿರಿ ಮಾಡಿರುವ ಪೊಲೀಸರು ವಿಚಾರಣೆ ಮಾಡ್ತಾ ಇದ್ದಾರೆ. ಸತ್ಯಾಸತ್ಯತೆ ಏನು ಅನ್ನೋದು ತನಿಖೆ ನಂತರ ತಿಳಿದು ಬರಬೇಕಾಗಿದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆಗೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ. ಕೇಸ್ನಲ್ಲಿ 22 ಜನರನ್ನ ಬಂಧನ ಮಾಡಲಾಗಿದೆ. ನಮ್ಮವರು ಅಮಾಯಕರು ಅಂತ ಹೇಳಿ ಮಹಿಳೆಯರು ಗೋಳಾಡ್ತಿದ್ದಾರೆ. ನೋಡಿ, ಮನೆಯವ್ರ ಸಂಕಷ್ಟ ಇದೇನೆ. ಮಕ್ಕಳು ಎಲ್ಲಿ ಹೋಗ್ತಿದ್ದಾರೆ, ಕೈಯಲ್ಲಿ ಕಲ್ಲು ಹಿಡ್ಕೊಂಡಿದ್ದಾರಾ, ಕೋಲ್ ಹಿಡ್ಕೊಂಡಿದ್ದಾರಾ, ಕೊತ್ತಂಬರಿ ತರಕ್ ಹೋಗ್ತಿದ್ದಾರಾ? ಪಾಪ ಮನೆ ಹೆಣ್ಮಕ್ಳಿಗೆ, ತಾಯಿಗೇನ್ ಗೊತ್ತಿರುತ್ತೆ? ಹೋದವ್ರ ಮನೆಗೆ ವಾಪಸ್ ಬರ್ತಾರೆ, ಬಂದ ಮೇಲೆ ಹೇಳ್ತಾರ ನಾನು ಕಲ್ಲು ಎಸೆಯಕ್ ಹೋಗಿದ್ನೋ, ಕೊತ್ತಂಬರಿ ತರಕ್ ಹೋಗಿದ್ನೋ? ಹೇಳಲ್ಲ. ಹೀಗಾಗಿ ಮನೆ ಮಂದಿಯನ್ನ, ಅದರಲ್ಲೂ ಈ ಗಂಡು ಮಕ್ಕಳನ್ನ ಅಮಾಯಕರು ಅಂತಾನೆ ಭಾವಿಸಿರ್ತಾರೆ ತಾಯಂದ್ರು, ಹಾಗೆ ಅವರ ಮನೆ ಹೆಣ್ಮಕ್ಳು. ಇವತ್ತು ಕೂಡ ಆಗಿರೋದು ಅದೇನೆ. 22 ಮಂದಿಯನ್ನೇನು ಅರೆಸ್ಟ್ ಮಾಡಲಾಗಿದೆ ನಿನ್ನೆ. ಅವರ ಮನೆಯ ಹೆಣ್ಮಕ್ಳು ಬಂದು ಪೊಲೀಸ್ ಸ್ಟೇಷನ್ ಮುಂದೆ ಕಣ್ಣೀರು ಹಾಕ್ತಿದ್ದಾರೆ. ರಿಪಬ್ಲಿಕ್ ಕನ್ನಡದ ಬಳಿಯಲ್ಲೂ ಕೂಡ ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ ಮುಸ್ಲಿಂ ಮಹಿಳೆಯರು. ಗಂಡ ಅಮಾಯಕ, ಪೊಲೀಸರು ಸುಮ್ಮನೆ ಬಂಧಿಸಿದ್ರು, ಗಲಾಟೆ ಆಯಿತು. ಗಲಾಟೆ ಆದ್ಮೇಲೆ ಅವರು ಮಸೀದಿ ಬಳಿಗೆ ಹೋದವರು, ಮನೆಯಲ್ಲಿ ಚಿಕ್ಕ ಮಗು ಇದೆ, ನಮಗೆ ನ್ಯಾಯ ಕೊಡಿಸಿ ಅಂತ ಹೇಳಿ ಕಣ್ಣೀರು ಹಾಕಿದ್ದಾರೆ.